ಆಕಾಶವಾಣಿ ಕರುನಾಡು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ. ರೋಮಾನ್ ಟರ್ಸ್ಕಿ ಅನ್ನೋನು ಪೋಲೆಂಡ್ ದೇಶದ ವಾಯುಪಡೆ ವಿಮಾನ ಚಾಲಕ ಆತ. ಒಂದ್ಸಲ ಅವನ ವಿಮಾನ ಜರ್ಮನಿ ಮೇಲೆ ಹಾರುವಾಗ ಇಂಜನ್ ತೊಂದರೆ ಬಂದ್ಬಿಡ್ತು. ಮುಂದೆ ಹಾರೋಕ್ಕಾಗಲ್ಲ. ತಕ್ಷಣ ಬರ್ಲಿನ್ ವಿಮಾನ ನಿಲ್ದಾಣದಲ್ಲಿ ಇಳಿಸಿ ಅದನ್ನು ದುರಸ್ತಿ ಮಾಡ್ಬೇಕಾದ್ರೆ 3-4 ದಿವಸ ಆಯಿತು. ಅವನ ಬರ್ಲಿನ್ ಹೋಟೆಲಲ್ಲಿ ಇಳಿಸಿದ್ರು ಅವನ. ಸಾಯಂಕಾಲ ತಿರುಗಾಡಕ್ಕೆ ಹೋದಾಗ ಒಂದು ತಮಾಷೆ ಘಟನೆ ಆಯಿತು. ಸಂಧಿ ಸಣ್ಣ ರೋಡ್ ಅದು. ಅವನ ಟರ್ಸ್ಕಿ ಹೊರಗೆ ಬಂದು ಹೋಗುವಾಗ ಯಾವನೋ ಮನುಷ್ಯ ಓಡಿ ಬಂದು ಡಿಕ್ಕಿ ಹೊಡೆದ ಅವನಿಗೆ. ಡಿಕ್ಕಿ ಹೊಡೆದವನು ಗೆಸ್ಟಾಪೋ 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 ಅಂತಿದ್ದ. ಗೆಸ್ಟಾಪೋ ಅಂದರೆ ನಾಜಿ ಸೈನಿಕರು, ಹಿಟ್ಲರ್ನ ಶಿಷ್ಯರವರು, ರಹಸ್ಯ ಪೊಲೀಸರವರು. ಅವನು ಗಾಬರಿಯಾಗಿ ಗೆಸ್ಟಾಪೋ ಅನ್ನೋದು ನೋಡಿದಾಗ ಅವನ್ನ ಈ ನಾಜಿ ಸೈನಿಕರು ಬೆನ್ನು ಹತ್ತಿದ್ದಾರೆ, ಹೊಡೆದು ಹಾಕ್ತಾರೆ ಅಂತ ಗೊತ್ತಾಯ್ತು ಟರ್ಸ್ಕಿಗೆ. ಅವನೇನು ಮಾಡ್ದ ಗೊತ್ತಾ? ತಕ್ಷಣ ಆ ಹುಡುಗನ ಕರ್ಕೊಂಡು ತಾನು ರೂಮಿಗೆ ಹೋದ. ಅವನು ಯಾರು ಅಂತ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ. ಸತ್ತೋಗ್ಬಿಡ್ತಾನಲ್ಲ ಪಾಪ, ನಾಜಿ ಸೈನಿಕರ ಕೈಯಲ್ಲಿ ಸಿತ್ತು ಅಂತ ತನ್ನ ಕೋಣೆ ಕರ್ಕೊಂಡು ಹೋಗಿ ಅಲ್ಲೇ ಇಟ್ಕೊಂಡು ಪಾರು ಮಾಡಿದ. ಇವನು ಹೇಗರು ವಿಮಾನ ತಾನೆ, ಇವನೊಬ್ಬನೇ ವಿಮಾನ ಚಾಲಕ, ನನ್ನ ಜೊತೆಗೆ ಬಾ ಅಂತ ಕರ್ಕೊಂಡು ಅವನು ಪೋಲೆಂಡಿಗೆ ಕರ್ಕೊಂಡು ಹೋಗ್ಬಿಟ್ಟ. ವಾರ್ಸಾ ಅಂತ ಜಾಗ, ಅಲ್ಲಿ ಕರ್ಕೊಂಡೋಗಿ ಇಳಿಸ್ಬಿಟ್ಟ. ಏನೋ ಒಂದು ಘಟನೆ, ಹುಡುಗ ಸಿಕ್ಕಿದ್ನೆಲ್ಲ ಪಾರು ಮಾಡಿದೆ ಅಂತ ಮರೆತು ಬಿಟ್ಟ ಘಟನೆ ಅದನ್ನು. ಇದಾದ ಒಂದು 2-3 ತಿಂಗಳಿಗೆ 2ನೇ ಮಹಾಯುದ್ಧ ಶುರುವಾಯಿತು. ಆವಾಗ ಪ್ರಬಲ ಜರ್ಮನಿ ಇಡೀ ಪೋಲೆಂಡನ್ನು ಆಕ್ರಮಿಸ್ಕೊಂಡ್ಬಿಡ್ತು. ಟರ್ಸ್ಕಿ ಅಂತ ಈ ಪೋಲೆಂಡಲ್ಲಿ ಇರೋದು ಪ್ರಯೋಜನ ಇಲ್ಲ, ಈಗ ಪೂರ್ತಿ ನಾಜಿ ಆರ್ಮಿ ಬಂದ್ಬಿಟ್ಟಿದೆ ಇಲ್ಲಿ ಅಂಥೇಳಿ ಪೋಲೆಂಡನ್ನು ಬಿಟ್ಟು ಇಂಗ್ಲೆಂಡಿಗೆ ಹೋದ. ಅಲ್ಲಿ ಅವನು ಒಳ್ಳೆಯ ವಿಮಾನ ಚಾಲಕ ಆದ್ದರಿಂದ ಇಂಗ್ಲೆಂಡಿನಲ್ಲಿ ವಿಮಾನ ಚಾಲಕ ಮಾಡ್ಕೊಂಡ್ಬಿಟ್ರು. ಅವನು ಎಷ್ಟರ ಮಟ್ಟಿಗೆ ಯುದ್ಧ ಕಾಲದಲ್ಲಿ ಆದ ಅಂದರೆ ಅವನಂಥ ಶ್ರೇಷ್ಠ ವಿಮಾನ ಚಾಲಕ ಇನ್ನು ಯಾರೂ ಇಲ್ಲ ಅನ್ನೋಂಗೆ ಆಗ್ಬಿಡ್ತು. ಯುದ್ಧ ನಡೆದಾಗ ಇಂಗ್ಲೆಂಡದ ವೈಮಾನಿಕ ದಳ ಜರ್ಮನಿ ವಿಮಾನ ದಳದ ಮೇಲೆ ದಾಳಿ ಮಾಡಿ ಅವನು ಹಿಮ್ಮೆಟ್ಟಿಸ್ತು. ಭಾರೀ ಘನಘೋರ ಸಂಗ್ರಾಮ ಆಯಿತು. ಈಗ ಆಗೋ ಹೊತ್ತಿಗೆ ಈ ಟರ್ಸ್ಕಿ ವಿಮಾನ ಪೋಲೆಂಡದ ಮೇಲೆ ಹಾರ್ತಾ ಇತ್ತು. ಹಾರುವಾಗ ಆ ಜರ್ಮನ್ ಬಿಟ್ಟಂಥ ಒಂದು ಯಾವುದೋ ಒಂದು ಮಿಸೈಲ್ ಬಂದು ಇವನ ವಿಮಾನದ ಬಾಲಕ್ಕೆ ಬಡಿದು ಬೆಂಕಿ ಹತ್ಕೊಂಡ್ಬಿಡ್ತು. ಎಷ್ಟೇ ಪ್ರಯತ್ನ ಮಾಡಿದ್ರೂ ನಿಭಾಯಿಸೋಕ್ಕಾಗಲಿಲ್ಲ. ಇವನ ವಿಮಾನ ಆ ಪೋಲೆಂಡದ ನೆಲದ ಮೇಲೆ ರಪ್ ಅಂತ ಅಪ್ಪಳಿಸ್ಬಿಡ್ತು, ಬೆಂಕಿ ಹತ್ಕೊಂಡ್ಬಿಡ್ತು. ಸುದ್ದಿ ಆಗಿಬಿಡ್ತು ಟರ್ಸ್ಕಿ ಸತ್ತೋದ ಅಂತ. ಆ ರೆಡ್ ಕ್ರಾಸ್ನವ್ರು ಹೋಗಿ ನೋಡ್ತಾರೆ, ಸ್ವಯಂ ಸೇವಕರು, ಸತ್ತಿಲ್ಲ, ಮೈಯೆಲ್ಲ ಸುಟ್ಟು ಹೋಗಿದೆ, ಬದುಕಿದ್ದಾನೆ. ಕರ್ಕೊಂಬಂದು ಆಸ್ಪತ್ರೆಗೆ ಸೇರಿಸಿದ್ರು. ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ಅವನು. ವರದಿಗಳು ಬಂತು, ದೇಹದಲ್ಲಿ ಒಂದು 6-7 ಕಡೆ ಮೂಳೆ ಮುರಿದು ಹೋಗಿದ್ದಾವೆ. ಮೂಳೆ ಮುರಿದದ್ದು ಹೇಗೋ ರಿಪೇರಿ ಮಾಡ್ಬೋದು, ಆದರೆ ಒಂದು ತಲೆಗೆ ಪೆಟ್ಟು ಬಿದ್ದದ್ದು ಮಾತ್ರ ಬಹಳ ಅಪಾಯವಾದಂಥ ಜಾಗದಲ್ಲಿ. ಅವ್ರು ಬಂತಂತೆ, ಈಗ ತಕ್ಷಣ ಆಪರೇಷನ್ ಆಗದೆ ಹೋದರೆ ಅವ್ನು ಬದುಕಿಯೋ ಸಾಧ್ಯತೆ ಇಲ್ಲ ಅಂತ ಅವನ ಫೋಟೋ ಎಲ್ಲ ಹಾಕಿ ಪೇಪರಲ್ಲಿ ಹಾಕಿದರು. ಟರ್ಸ್ಕಿ ಇಂಗ್ಲೆಂಡದ ಅತ್ಯಂತ ಶ್ರೇಷ್ಠ ವಿಮಾನ ಚಾಲಕ, ತಲೆಗೆ ಪೆಟ್ಟಾಗಿ ಬಿದ್ದಿದ್ದಾನೆ, ಅವನಿಗೆ ಟ್ರೀಟ್ಮೆಂಟ್ ಆಗದೆ ಸತ್ತು ಹೋಗ್ತಾನೆ ಅವನು ಅಂತ ಬಂತು. ಇವನಿಗಂತೂ ಎಚ್ಚರ ಇಲ್ವಲ್ಲ. ಎಷ್ಟೋ ದಿನಗಳ ನಂತರ ಟರ್ಸ್ಕಿಗೆ ಪ್ರಜ್ಞಾಹಾನ ಸ್ಥಿತಿಯಿಂದ ಹೊರಗೆ ಬಂದಾಗ ಹೇಳಿದಂತೆ, ನಿಮ್ಮ ಆಪರೇಷನ್ ಮಾಡಿದ್ದೀವಿ, ಆರಾಮಾಗಿದ್ದೀರಿ ನೀವು ಅಂತ ಹೇಳಿದ್ದಾನೆ ಡಾಕ್ಟ್ರು. ಸ್ಪಷ್ಟ ಕಾಣಿಸ್ತಾ ಇಲ್ಲ, ಕಣ್ಣೆಲ್ಲ ಮಂಜಾಗಿತ್ತಂತೆ. ನಿಧಾನಕ್ಕೆ ನೋಡ್ತಾನೆ, ಕಣ್ಣು ಮುಂದೆ ಒಬ್ಬ ವ್ಯಕ್ತಿ ಕೂತಿದ್ದಾನೆ. ಸ್ವಲ್ಪ ದೃಷ್ಟಿ ಸೆಟ್ಲ್ ಆದ ಹಾಗೆ ಆ ವ್ಯಕ್ತಿ ನೋಡಿ ನಕ್ಕನಂತೆ. ನನ್ನ ಗುರ್ತು ಹತ್ತ ಟರ್ಸ್ಕಿ ನಿಮಗೆ ಅಂತ ಕೇಳಿದ್ನಂತ ಅವನು. ಇವನಿಲ್ಲ, ನನಗೆ ಗೊತ್ತಾಗಲಿಲ್ಲ ಅಂದ ಟರ್ಸ್ಕಿ. ಆಗ ಮನುಷ್ಯ ಹೇಳಿದಂತೆ, ಸ್ವಾಮಿ, ನನ್ನ ಜೀವ ಉಳಿಸಿದವರೇ ನೀವು. ಆ ಜರ್ಮನಿ ರಹಸ್ಯ ಪೊಲೀಸರಿಂದ ನನ್ನ ಪಾರು ಮಾಡಿದ್ರಲ್ಲ, ನೆನಪಿದೆಯಾ? ಅವತ್ತು ಕರ್ಕೊಂಬಂದು ವಾರ್ಸಾಗ್ಬಿಟ್ಟು ಹೋದ್ರಿ ನನ್ನ. ನೀವು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದದ್ದನ್ನು ಕೇಳಿ ಪೇಪರಲ್ಲಿ ನೋಡಿದೆ, ನಿಮ್ಮ ಫೋಟೋ ನೋಡಿದೆ, ತಕ್ಷಣ ನಾನು ಓಡಿ ಇಲ್ಲಿ ಬಂದೆ ಅಂದಂತೆ. ನಿಮಗೇನು ಕೆಲಸ ಇಲ್ಲಿ ಅಂತ ಕೇಳಿದ ಟರ್ಸ್ಕಿ. ಆ ಇನ್ನೊಬ್ಬ ವೈದ್ಯ ಹೇಳಿದಂತೆ, ಸ್ವಾಮಿ ಟರ್ಸ್ಕಿ, ಈತ ನಮ್ಮ ದೇಶದ ಅತ್ಯಂತ ಸರ್ವಶ್ರೇಷ್ಠ ಮಿದುಳಿನ ಶಸ್ತ್ರಚಿಕಿತ್ಸಕ ಅವನು. ಇವನು ಬಿಟ್ಟರೆ ಯಾರೂ ನಿಮ್ಮನ್ನು ಸರ್ಜರಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವ್ರನ್ನ ಸಿಗೋದು ಇಲ್ಲ, ನೀವು 6 ತಿಂಗಳ ಮೊದಲು ಕಾಯಬೇಕು ಅಂದಾದ. ಆ ಮನುಷ್ಯನಿಗೆ ಏನಾಯ್ತೋ ಗೊತ್ತಿಲ್ಲ, ನಿಮ್ಮ ಪೇಪರಲ್ಲಿ ಫೋಟೋ ನೋಡಿ ತಾನೇ ಚಾರ್ಟರ್ಡ್ ಫ್ಲೈಟ್ ತೊಗೊಂಡು ಬಂದಿದ್ದಾನೆ, ವಿಮಾನ ಹತ್ತಿ ಬಂದು ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ. ಇನ್ನೊಂದು ದಿವಸ ತಡಾಗಿದ್ದರೂ ಕೂಡ ನಿಮ್ಮ ಪ್ರಾಣ ಉಳಿಯೋ ಸಾಧ್ಯತೆ ಇರಲಿಲ್ಲ ಅಂತ. ಟರ್ಸ್ಕಿ ಕಣ್ಣಲ್ಲಿ ನೀರು ಹರಿತು. ಆ ವೈದ್ಯನ ಕೈ ಹಿಡ್ಕೊಂಡು ಮದುವಾಗಿ ಕೈ ಅದಮಿದ್ದಂತೆ. ಕೇಳುಗರೆ, ನನಗಿದು ಬಹಳ ಮನಸ್ಸಿಗೆ ಗಟ್ಟಿಯಾಗಿ ಕೂತಂಥ ವಿಚಾರ. ನಾವು ಯಾವುದಾದ್ರೂ ಕೆಟ್ಟ ಕೆಲಸ ಮಾಡಿದರೆ ಅದನ್ನು ಹೇಗೆ ನಮ್ಮ ಬೆನ್ನು ಹತ್ತಿ ಬಂದು ಹುಡುಕಾಡಿ ಶಿಕ್ಷೆ ಕೊಡಿಸ್ತದೋ ಅಂತೆ ನಾವು ಮಾಡಿದಂಥ ಒಳ್ಳೆಯ ಕಾರ್ಯ ಕೂಡ ನಮ್ಮನ್ನು ಹುಡುಕಾಡಿ ಬಂದು ಕಷ್ಟ ಸಮಯದಲ್ಲಿ ಪಾರು ಮಾಡ್ತದೆ. ನಮ್ಮ ಗುಂಡಪ್ಪನವ್ರು ಹೇಳೋರು, ಒಳ್ಳೆಯ ಕೆಲಸ ಅಂದರೆ ಒಳ್ಳೆಯ ಬೀಜ ಹಾಕಿದೆ ಕಣಪ್ಪ, ಹಾಕ್ತಾ ಹೋಗಿ ಒಳ್ಳೆಯ ಕೆಲಸಗಳನ್ನು, ಒಳ್ಳೆಯ ವಿಚಾರಗಳನ್ನು ಹಾಳ್ತಾ ಹೋಗಿ, ಒಳ್ಳೆಯ ಕೆಲಸ ಮಾಡ್ತಾ ಹೋಗಿ. ಇವತ್ತಾಗಲಿಕ್ಕಿಲ್ಲ, ಇನ್ನು 20 ವರ್ಷದ ಮೇಲೆ ದೊಡ್ಡಕ್ಕೆ ಮರ ಕೊಡುವಂಥದ್ದು, ಹಣ್ಣು ಕೊಡುವಂಥ ಮರ ಆಗ್ತದೆ. ಅದರಿಂದ ಒಳ್ಳೆಯ ಕೆಲಸ ಮಾಡೋದು ತಪ್ಪಿಸ್ಕೊಳ್ಳೋದು ಬೇಡ. ಟರ್ಸ್ಕಿ ಉದಾಹರಣೆ ಜೀವಂತದಿರೋ ಒಂದು ಸಾಕ್ಷಿ ನಮಗೆ.
ಒಳ್ಳೆ ಕೆಲಸಕ್ಕೆ ಒಳ್ಳೆ ಪ್ರತಿಫಲ ಇದೆ ಅಂತ. ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಕೆ. ಇದು ಆಕಾಶವಾಣಿ FM ರೈನ್ಬೋ ಪ್ರಸ್ತುತಿ. ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಚಾನೆಲ್ ವಿಳಾಸ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಆಕಾಶವಾಣಿ FM ರೈನ್ಬೋ 101.3 Akashvani FM Rainbow 101.3 MHz. Musically yours.